ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ಸಿಎಂ ಸೇರಿ ಹಲವರಿಗೆ ಸಂಕಷ್ಟ. ಮೂಡಾ ಹಗರಣದ ಆರೋಪಿಗಳಿಗೆ ಇದೀಗ ನೋಡಿ, ಮೂಡಾ ಪ್ರಕರಣ ಅಂತ ನಾವು ನೋಡಿದ ಸಂದರ್ಭದಲ್ಲಿ ಇಡಿ ಇಲ್ಲಿ ತನಿಖೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿದೆ. ಸಿಎಂಗೂ ಇಡಿ ತನಿಖೆಯ ಸಂಕಷ್ಟ ಶುರು ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ನಟೇಶ್ ಹೇಳಿಕೆಯನ್ನು ಆಧರಿಸಿ ತನಿಖೆಗೆ ಕೊಟ್ಟಿರುವಂತಹ ಹಸಿರು ನಿಶಾನೆ ಇದು. ಹೈಕೋರ್ಟ್ ಏಕಸದಸ್ಯ ಪೀಠ ಮೂಡಾ ಮಾಜಿ ಆಯುಕ್ತ ಡಿ.ಬಿ. ನಟೇಶ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಿಂದ ಸಿಕ್ಕಿರುವಂತಹ ಹಸಿರು ನಿಶಾನೆ ಇದು. ಮೂಡಾ ಹಗರಣದ ಇಡಿ ತನಿಖೆ ಶುರುವಾಗಲಿದೆ. ಸಿಎಂ ಸೇರಿ ಹಲವರಿಗೆ ಈ ಮೂಲಕ ಇಡಿ ಸಂಕಷ್ಟ ಎದುರಾಗಲಿದೆ. ನೋಡಿ, ನಟೇಶ್ ಅವರ ಹೇಳಿಕೆಯನ್ನು ಆಧರಿಸಿ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರ ವಿರುದ್ಧದ ಇಡಿ ಸಮನ್ಸ್ ಇದು. ಅದನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಗಮನಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಇಡಿ ತನಿಖೆಯಿಂದ ಮೂಡಾ ಪ್ರಕರಣ ತಪ್ಪಿಸಿಕೊಳ್ಳೋದು ಅಸಾಧ್ಯ ಅನ್ನೋದು ಗೊತ್ತಾಗಿದೆ. ರೈಟ್, ರಾಜ್ಯದಲ್ಲಿ ಪ್ರತಿಪಕ್ಷಗಳು ಮೂಡಾ ಹಗರಣವನ್ನು ಬಯಲಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅವರ ಕುಟುಂಬ ಈ ಮೂಡಾ ಹಗರಣದ ನಿವೇಶನ ಹಂಚಿಕೆಯಲ್ಲಿ ಯಾವ ರೀತಿ ಪಾತ್ರದಾರರು ಅನ್ನೋದನ್ನು ರಾಜ್ಯದ ಜನತೆಯ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿತು. ಆ ಸಂದರ್ಭದಲ್ಲಿ ರಾಜ್ಯಪಾಲರಿಗೂ ದೂರು ಹೋಗುತ್ತೆ. ನಂತರದ ಸಂದರ್ಭದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತಾರೆ. ಒಂದು ಹಂತದ ಜಯ ನಡೆಯುತ್ತೆ. ಮಗದೊಂದು ಕಡೆ ರಾಜ್ಯ ಸ್ವಾಯತ್ತ ಸಂಸ್ಥೆ ಇಲ್ಲಿ ತನಿಖೆಯನ್ನು ಮುಂದುವರಿಸುತ್ತೆ. ಇದು ಒಂದು ಹಂತದ ಬೆಳವಣಿಗೆ. ಆದರೆ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಏನಿದೆ ಇದನ್ನು ಕರ್ನಾಟಕ ಕಾಂಗ್ರೆಸ್ ಸೇರಿದಂತೆ ಬಹುತೇಕ ನಾಯಕರು ವಿರೋಧಿಸ್ತಾರೆ. ಬಟ್ ಇಲ್ಲಿ ಗಮನಿಸಬೇಕು, ಮಹತ್ತರವಾದಂತಹ ಬೆಳವಣಿಗೆ ನಡೆದಿದೆ. ಮೂಡಾ ಹಗರಣದ ಇಡಿ ತನಿಖೆಗೆ ಹೈಕೋರ್ಟೇ, ನ್ಯಾಯಾಲಯವೇ ಅಸ್ತು ಅಂತ ಹೇಳಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದ ರಿಲೀಫಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು. ಬಟ್ ಈಗ ಇಡಿ ತನಿಖೆಗೆ ಹೈಕೋರ್ಟೇ ಅಸ್ತು ಅಂತ ಹೇಳಿರೋದ್ರಿಂದಾಗಿ ಈ ಪ್ರಕರಣದ ಆರೋಪಿ ಸ್ಥಾನದಲ್ಲಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಉಳಿದ ಎಲ್ಲರಿಗೂ ಕೂಡ ಇಡಿ ಸಂಕಷ್ಟ ಎದುರಾಗಲಿದೆ ಅಂತ ಹೇಳಬಹುದಾ? ಖಂಡಿತ ದಿವ್ಯಾ, ಯಾಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕೂಡ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ನಿನ್ನೆ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ನಮ್ಗೆ ತನಿಖೆಗೆ ಅವಕಾಶ ಮಾಡಿಕೊಡಿ, ಯಾಕಂದ್ರೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ನಾವು ಇಲ್ಲಿವರೆಗೆ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಮೂಡಾ ಹಗರಣದಲ್ಲಿ ಸಿಎಂ ಹಾಗೇನೆ ಅವರ ಕುಟುಂಬಸ್ಥರು ಯಾವ ರೀತಿ ಪಾತ್ರ ಹೊಂದಿದ್ದಾರೆ, ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಇದೆ ಅನ್ನೋದ್ರ ಬಗ್ಗೆ ನಿನ್ನೆ ನ್ಯಾಯಾಲಯದಲ್ಲಿ ಪ್ರಸ್ತಾಪ ಮಾಡಿದ್ರು. ಅದೇ ರೀತಿ ಮತ್ತೊಂದ್ ಕಡೆ ಹೈಕೋರ್ಟ್ ಅಲ್ಲಿ ಕೂಡ ನಿನ್ನೆ ಬೆಳವಣಿಗೆ ಆಗಿತ್ತು. ಏನಂದ್ರೆ ಹೈಕೋರ್ಟ್ ವಿಭಾಗೀಯ ಪೀಠ ಇದರಲ್ಲಿ ಅಧಿಕಾರಿ ನಟೇಶ್ ಇದ್ದಾರೆ, ಅವರ ತನಿಖೆಗೆ ಅಸ್ತು ಅಂತ ಹೇಳಿರುವಂತದ್ದು. ಸೊ ಇದರಿಂದ ಮೂಡಾ ಹಗರಣದಲ್ಲಿ ಇಡಿ ಪ್ರವೇಶ ಈಗಾಗಲೇ ಆಗಿರುವಂತದ್ದು. ಸೊ ಹೀಗಾಗಿ ಸಿಎಂ ಸೇರಿ ಅವರ ಪತ್ನಿ ಆಗಿರ್ಬೋದು, ಹಾಗೇನೆ ಇತರೆ ಆರೋಪಿಗಳಂದೇ ಏನು ಗುರುತಿಸಿಕೊಂಡಿದ್ರು, ಸೊ ಅವರಿಗೆ ಡವಡವ ಶುರುವಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ಹಿಂದೆ ಹೈಕೋರ್ಟ್ ಏಕಸದಸ್ಯ ಪೀಠ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು, ಅಂದ್ರೆ ಇಡಿ ಅರ್ಜಿಯನ್ನ. ಸೊ ಸದ್ಯ ಈಗ ಹೈಕೋರ್ಟ್ ವಿಭಾಗೀಯ ಪೀಠ ಅಧಿಕಾರಿಗಳಂದ್ರೆ ಡಿ.ಬಿ. ನಟೇಶ್ ಹೇಳಿಕೆ ಆಗಿರ್ಬೋದು, ಅವರ ನಿವಾಸದಲ್ಲಿ ಸಿಕ್ಕಂತಹ ಶೋಧನೆ ಆಗಿರ್ಬೋದು, ದಾಖಲೆಗಳ ಜಪ್ತಿ ಆಗಿರ್ಬೋದು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ನಿನ್ನೆ ಒಂದು ತೀರ್ಪನ್ನ ಕೊಟ್ಟಿದೆ. ಸೊ ಇದರಿಂದ ಮೂಡಾದ ಮಾಜಿ ಆಯುಕ್ತ ಡಿ.ಬಿ. ನಟೇಶ್ ಹೇಳಿಕೆ ಆಗಿರ್ಬೋದು, ಅವರಿಂದ ಸಿಕ್ಕ ದಾಖಲೆಗಳ ಆಧರಿಸಿ ಇತರೆ ಆರೋಪಿಗಳ ವಿರುದ್ಧ ಇಡಿ ತನಿಖೆ ನಡೆಸುವಂತಹ ಎಲ್ಲಾ ಸಾಧ್ಯತೆ ಕೂಡ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಈ ನಟೇಶ್ ಅವರು ಏನಿದ್ದಾರೆ ಆ ಸಂದರ್ಭದಲ್ಲಿ ಅವರು ಅಧಿಕಾರಿಗಳಾಗಿದ್ರು. ಸೊ ಆ ಸಂದರ್ಭದಲ್ಲಿ ಇದ್ದಂತಹ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅವ್ರಿಗೆ ಯಾರಾದ್ರೂ ಪ್ರೆಷರ್ ಮಾಡಿದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಇಡಿ ಅಧಿಕಾರಿಗಳು ನಟೇಶ್ ಮುಂದೆ ಇಡ್ತಾರೆ. ಸೊ ಇದ್ರಲ್ಲಿ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ತನಿಖಾಧಿಕಾರಿಗಳು ತನಿಖೆ ನಡೆಸಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡುವಾಗ ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ರು. ಅಂದ್ರೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಇತರೆ ಅಂದ್ರೆ ಅವರಿಗೆ ರಿಲೀಫ್ ಅನ್ನ ಕೊಟ್ಟಿದ್ರು. ಆದ್ರೆ ಅಧಿಕಾರಿಗಳ ವಿರುದ್ಧ ಇನ್ನೂ ಕೂಡ ತನಿಖೆ ಬಾಕಿ ಇದೆ ಅನ್ನೋ ಅಂಶವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಇಲ್ಲಿ ಅಧಿಕಾರಿಗಳನ್ನ ಸಿಲುಕಿಸಿ ಹಾಕುವ ಒಂದು ಘಟನೆ ಕೂಡ ನಡೆದಿತ್ತು. ಆದ್ರೆ ಇದೀಗ ಇಡಿ ಎಂಟ್ರಿ ಕೊಟ್ಟ ಕಾರಣ ಇಡಿ ಸರಿಯಾದ ರೀತಿಯಾದಂತಹ ತನಿಖೆಯನ್ನ ನಡೆಸಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೇನೆ
ಕುಟುಂಬಸ್ಥರಿಗೆ ಎಲ್ಲೊಂದ್ ಕಡೆ ಇದು ಸಂಕಷ್ಟ ಎದುರಾಗುವ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ಇಡಿ ಅರ್ಜಿಯನ್ನ ಸಲ್ಲಿಸಿದೆ. ಸೊ ಒಂದು ವೇಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಡಿ ತನಿಖೆಗೆ ಅತ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ. ಸೊ ಇಡಿ ಕೂಡ ತನಿಖೆಯನ್ನ ನಡೆಸಿ ತನಿಖೆಯ ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಹಾಗೇನೆ ಅವರ ಪತ್ನಿ ಪಾರ್ವತಿ ಆಗಿರ್ಬೋದು, ಹಾಗೇನೆ ಇದರ ಮೂಲ ಜಮೀನಿನ ಮಾಲೀಕ ಯಾರಿದ್ದಾರೆ ಅವ್ರಿಗೆಲ್ಲ ಸಂಕಷ್ಟ ಎದುರಾಗುವ ಎಲ್ಲಾ ಲಕ್ಷಣ ಇರುವಂತದ್ದು. ದಿವ್ಯಾ, ಈ ಹಂತದಲ್ಲಿ ಇಡಿ ತನಿಖೆಯಿಂದ ತಪ್ಪಿಸಿಕೊಳ್ಳುವ ಕಾನೂನಾತ್ಮಕ ಪ್ರಯತ್ನಗಳನ್ನು ಆರೋಪಿಗಳು ಮಾಡಬಹುದಾ? ಆ ಅವಕಾಶಗಳಿದ್ದಾವ ಭವ್ಯ? ಖಂಡಿತ. ಯಾಕಂದ್ರೆ ಈಗ ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಇಡಿ ಅಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಸೊ ಇಲ್ಲಿ ಒಂದು ವೇಳೆ ಈಗ ಅವರು ಕೇವಲ ನಟೇಶ್ ವಿರುದ್ಧದ ತನಿಖೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಒಂದು ವೇಳೆ ಅಧಿಕಾರಿಗಳ ವಿರುದ್ಧ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಹಾಗೇನೆ ಒಬ್ರು ಸಚಿವರ ಮೇಲೆ ಕೂಡ ಆರೋಪ ಕೇಳಿ ಬಂದಿತ್ತು, ಅವರ ಮೇಲೆ ಕೂಡ ತನಿಖೆ ನಡೆಸಬೇಕಂತ ಒಂದು ವೇಳೆ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ, ಅಂದ್ರೆ ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಮಾತ್ರ ಸಲ್ಲಿಸಿರುವಂತದ್ದು, ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಸಲ್ಲಿಸಿದ್ರೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಕೂಡ ಇದಕ್ಕೆ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು, ವಾದ ಪ್ರತಿವಾದ ನಡೀಬಹುದು. ಯಾಕಂದ್ರೆ ಈ ಹಿಂದೆ ಕೂಡ ಏಕಸದಸ್ಯ ಪೀಠದಲ್ಲಿ ಇದೇ ವಾದ ಪ್ರತಿವಾದ ನಡೆದಿತ್ತು. ಅಲ್ಲಿ ಯಾವುದೇ ಕಾರಣಕ್ಕೂ ಇಡಿ ತನಿಖೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ಸ್ವತಂತ್ರ ಸಂಸ್ಥೆ, ಅದರದ್ದೇ ಆದಂತಹ ಹೆಸರು ಇದೆ. ಸೊ ತನಿಖೆ ನಡೆಸಿ ರಿಪೋರ್ಟ್ ಸಲ್ಲಿಕೆ ಮಾಡುತ್ತೆ ಅನ್ನೋ ಆದೇಶವನ್ನು ಕೂಡ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿತ್ತು. ಸೊ ಒಂದು ವೇಳೆ ಹೈಕೋರ್ಟ್ನ ವಿಭಾಗೀಯ ಪೀಠ ಇಡಿ ತನಿಖೆಗೆ ಅತ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಈಗ ಕೇವಲ ನಟೇಶ್ ವಿರುದ್ಧ ತನಿಖೆಗೆ ಮಾತ್ರ ಇಡಿ ಅತ್ತು ಅಂತ ಹೇಳಿರುವಂತದ್ದು. ಸೊ ಒಂದು ವೇಳೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮತ್ತೊಮ್ಮೆ ಇವರು ಮನವಿಯನ್ನ ಮಾಡಿದ್ರೆ, ಅಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಇಂದು ಅಥವಾ ನಾಳೆ ವಿಚಾರಣೆಗೆ ಬರುವ ಸಾಧ್ಯತೆ ಇರುವಂತದ್ದು. ಜನಪ್ರತಿನಿಧಿಗಳ ಕೋರ್ಟ್ ನ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಪನ್ನ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಸೊ ಮೊದಲು ಇವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನು ಇಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ, ಸೊ ಅದರ ವಿರುದ್ಧ ಪ್ರತಿವಾದವನ್ನ ಮಾಡೋದಕ್ಕೆ ಸಮಯಾವಕಾಶ ಕೇಳುವ ಸಾಧ್ಯತೆ ಇದೆ. ಸೊ ಇಂದು ಅಥವಾ ನಾಳೆ ಅದು ವಿಚಾರಣೆಗೆ ಬರುವ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.